ಫೋಕಸ್ ಮಾಡಿ ನೋಡ್ಬೇಕು ಫಿಲಮ್ ಸೂಪರ್. ಆಂಟಿ ಬಿಜಿ ಡೈರೆಕ್ಟರ್ ಅಲ್ಲ, ಸೂಪರ್ ಡೈರೆಕ್ಟರ್. ಡೈರೆಕ್ಷನ್ ಬಗ್ಗೆ ಮಾತಾಡೋಂಗಿಲ್ಲ, ತಲೆ ಕೆಟ್ಟ ಹೋಗುತ್ತೆ. ಎಲ್ಲರೂ ಫಿಲಮ್ ನೋಡಲೇಬೇಕು. ಹೊರಗಡೆ ಫೋಕಸ್ ಮಾಡಿ. ಸಕ್ಕತ್ತಾಗಿದೆ. ಸೂಪರ್ ಆಗಿದೆ, ಚೆನ್ನಾಗಿದೆ, ಸೂಪರ್. ಆಮೇಲೆ ಈ ಕಾಸ್ಟ್ ರಿಲಿಜನ್ ಬಗ್ಗೆ ನಾವು ಮಾತಾಡಿದ್ರು ಆಕ್ಷನ್ಸ್ ಹೇಗಿದೆ? ಉಪೇಂದ್ರ ಡೈರೆಕ್ಷನ್ ಆಗಿದೆ. ಎಂಟ್ರಿ ಓಪನಿಂಗ್ ಅಲ್ಲೇ ಸಿನಿಮಾ ನೋಡ್ಬಿಡಿ ಥಿಯೇಟ್ರಿಂದ ಎದ್ದೋಗಿ ಅಂತ ಹೇಳಿ ಟೈಟ್ಲಿ ಕಾರ್ಡ್ ತೋರಿಸ್ತಾರೆ. ಅದನ್ನ ನೋಡಿ ನಿಮ್ಗೆ ಹೇಗೆ ಅನಿಸ್ತಾ ಅಂತ. ನನಗೆ ಅದು ಸ್ಕ್ರೀನಲ್ಲೇ ಇದೇ ಥರ ಅನಿಸ್ತು. ಆಮೇಲೆ ಈ ಮೂವಿ ಇನ್ನೂ 2-3 ಸರಿ ನೋಡಬೇಕು. ಅವ್ರ ಮೂವಿ ಯಾವಾಗಲೂ ಮಲ್ಟಿಪಲ್ ಟೈಮ್ಸ್ ನೋಡಿದ್ರೆ ನಮಗೆ ಒಂದೊಂದು ಟೈಮಲ್ಲಿ ಒಂದೊಂದು ಅರ್ಥ ಆಗುತ್ತೆ. ಇದನ್ನು ಎಷ್ಟು ಸರಿ ನೋಡಬೇಕು ಅಂತ ಗೊತ್ತಿಲ್ಲ. ಇದರಲ್ಲಿ ಡ್ಯುವಲ್ ಆಕ್ಟಿಂಗ್ ಅಂತ ಗೊತ್ತಾಯ್ತು. ಅದೇ ಹೇಗಿದೆ? ಅಂದರೆ ಒಂದು ಸೈಡ್ ಫೋಕಸ್ ಮಾಡಿ, ಫೋಕಸ್ ಸಿಕ್ಕಿಲ್ಲ, ಫೋಕಸ್ ಸಿಕ್ಕಿಲ್ಲ. ಒಬ್ಬರೇ ಫೋಕಸ್ ಮಾಡ್ಬೇಕು ನೀವು. ನಿಂತಿದ್ದೀರಲ್ಲ, ನಿಮ್ಗಳನ್ನ ಫೋಕಸ್ ಮಾಡ್ಬಿಡಿ. ನೀವೆಲ್ಲ ಜೋಕರ್. ಸಿಂಪಲ್ ಆಗಿ ಹೇಳ್ತಿದ್ರು, ಫೋಕಸ್ ಮಾಡ್ಕೊಳ್ಳಿ. ನಿಮ್ಮನ್ನೇ ಫೋಕಸ್ ಮಾಡ್ಕೊಳ್ಳಿ ಸಾಕು. ಫೋಕಸ್ ಮಾಡಿ ಹೇಳ್ಕೊಡಿ ಸರ್. ಚಟ್ನಿನ ಶಾಲೆ ಸುತ್ತ ಹೊಡೆದ ನಮ್ಮ ಬಾಸು. ನೀವು ನೋಡಿದ್ರ ಹೋಗಿ ಮೂವಿ? ನೀವು ನೋಡಿದ್ರ? ಹೋಗಿ ನೋಡಿ ಸರ್. ಎವಿ ಎವಿಗಿದೆ ಮೂವಿ. ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ. ಫೋಕಸ್ ಇದೆ. ಸೂಪರ್ ಹಿಟ್ ಸರ್. ಎಕ್ಸ್ಟ್ರಾರ್ಡಿನರಿ ಮೂವಿ ಸರ್. ನಿಜವಾಗ್ಲೂ ಉಪೇಂದ್ರ ಅವರು ಕಂಬ್ಯಾಕ್ ಆಗಿದೆ. ಎಲ್ಲ ಕರ್ನಾಟಕದ ಜನ ಇದು 100% ಪ್ಯಾನ್ ಇಂಡಿಯಾ ಮೂವಿ ಅಂದ್ರೆ ನೋಡಿ. ಇಷ್ಟು ಕಷ್ಟಪಟ್ಟು ಫಿಲಮ್ ಮಾಡೋದಕ್ಕಿಂತ ನನ್ಗೆ ಓಟ್ ಹಾಕಿ ನಾನು ಏನೋ ಮಾಡ್ತೀನಿ ಅನ್ನೋದ್ರೆ ಆಗಿರೋದು ಫಿಲಮ್ ಸೂಪರ್. ಎಲ್ಲ ಡಿಕೋಡಿಂಗ್ ಬ್ಯಾಕ್ಗ್ರೌಂಡ್ ಇದೆ. ನೀವು ಫಸ್ಟ್ ಟೈಮ್ ಲೈಫಲ್ಲಿ ಮೂವಿ ಥರ ನೋಡಲ್ಲ, ಬೇರೆ ಥರ ನೋಡ್ತೀರಾ. ಇದು ಸಿಕ್ಕಾಪಟ್ಟೆ ಜನಕ್ಕೆ ಒಂಥರ ಅನ್ಸುತ್ತೆ. ಬಟ್ ಫಸ್ಟ್ ಟೈಮ್ ಲೈಫಲ್ಲಿ ಮೂವಿ ಥರ ನೋಡಲ್ಲ ನೀವು. ಬೇರೆ ಥರ ನೋಡ್ತೀರಾ. ಫೋಕಸ್ ಸಿಕ್ಕಿಲ್ಲ ನೋಡಬೇಕು. ಕ್ಯಾಮ್ರಾ ಫೋಕಸ್ ಮಾಡಿ. ನಾವು ಫೋಕಸ್ ಮಾಡಿದ್ದೀವಿ. ಒಟ್ನಲ್ಲಿ 9 ವರ್ಷ ಆದಮೇಲೆ ಉಪೇಂದ್ರ ಅವರು ಡೈರೆಕ್ಷನಲ್ಲಿ ಬಂದಂಥ UI ಜನರು ಮನಸ್ಸನ್ನು ಗೆದ್ದಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಉಪೇಂದ್ರ ಅವರು. ಆ್ಯಕ್ಟಿಂಗ್ ಚೆನ್ನಾಗಿದೆ, ಡೈರೆಕ್ಷನ್ ಎಲ್ಲನೂ ಸೂಪರಾಗಿ ಮಾಡಿದ್ದಾರೆ. ಅವ್ರ ಥರ ಇನ್ನೊಬ್ರು ಯೋಚನೆ ಮಾಡೋಕ್ಕಾಗಲ್ಲ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಅವರು ಸ್ಟಾರ್ಟಿಂಗ್ ಟೈಟಲ್ ಕಾರ್ಡಲ್ಲೇ ಅದನ್ನು ಪ್ರೂವ್ ಮಾಡಿಬಿಡ್ತಾರೆ. ಬನ್ನಿ ನೋಡಿ ತರಿಸಿ.